ಹಾಯ್ ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮಾಮ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮಗುವಿಗೆ ಡೈಪರ್ ಬಳಸಬಹುದಾದರೆ ಯಾವ ತಿಂಗಳಿಂದ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ಈ ಡೈಪರ್ ಬಳಸುವಾಗ ಕೆಲವೊಂದಿಷ್ಟು ವಿಷಯಗಳು ನೀವು ತಿಳ್ಕೊಂಡಿರಲೇಬೇಕು. ಅವೆಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್, ಮಗುವಿಗೆ ಡೈಪರ್ ಬಳಸ್ಬೋದಾ? ಎಸ್, ಅಫ್ಕೋರ್ಸ್ ನೀವು ನಿಮ್ಮ ಮಗು ಹುಟ್ಟಿದ ಮೊದಲೇ ವಾರದಿಂದನೇ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕೆಲವೊಂದು ಬಾರಿ ನೀವು ಯಾರಾದರೂ ಕೇಳಿರ್ಬೋದು, ಮಗುಗೆ 40 ದಿನ ಆಗೋವರೆಗೂ ಬರೀ ಕಾಟನ್ ನ್ಯಾಪಿ, ಕಾಟನ್ ಬಟ್ಟೆ ಈ ರೀತಿ ಅಷ್ಟೇ ಯೂಸ್ ಮಾಡಬೇಕು, ಮಗುವಿನ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ, ಡೈಪರ್ ಯೂಸ್ ಮಾಡೋದ್ರಿಂದ ರೆಡ್ ಆಗೋದಾಗಲಿ ಇರಿಟೇಷನ್ಸ್ ಇವೆಲ್ಲ ಆಗ್ತಿರ್ತವೆ ಅಂದ್ಕೊಂಡು ನೀವು ಕೇಳಿರ್ತೀರಿ. ಇಲ್ಲ, ಯಾವುದೇ ಭಯ ಬೇಡ. ಹುಟ್ಟಿದ ಅಂದರೆ ನ್ಯೂ ಬಾರ್ನ್ ಬೇಬಿಗಂತಲೇ ಸಪ್ರೇಟ್ ಆದಂಥ ಒಳ್ಳೆ ಡೈಪರ್ಸ್ ಎಲ್ಲ ಸಿಗ್ತಿರ್ತಾವೆ. ಸೊ ನೀವು ಮಗು ಹುಟ್ಟಿದಾಗಿನಿಂದನೇ ಡೈಪರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆದರೆ ಕೆಲವೊಂದಿಷ್ಟು ವಿಷಯಗಳು ನೀವು ತಿಳ್ಕೊಂಡಿದ್ರೆ ಮಾತ್ರ ಯೂಸ್ ಮಾಡ್ಬೋದಾಗುತ್ತೆ. ಅವೆಲ್ಲ ಯಾವ ವಿಷಯಗಳು ಅಂದ್ಕೊಂಡು ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಫಸ್ಟ್ ಒನ್, ಪರ್ಚೇಸ್ ಗುಡ್ ಕ್ವಾಲಿಟಿ ಡೈಪರ್. ಎಸ್, ನಾ ಪ್ರತಿ ಟೈಮೂ ಒಂದೊಂದು ವಿಡಿಯೋದಲ್ಲೂ ಸಿಚುವೇಶನ್ ಬಂದಾಗ ಹೇಳ್ತಿರ್ತೇನೆ, ನಿಮ್ಮ ಮಗು ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡೋ ಇಲ್ಲ ಪರ್ಚೇಸ್ ಮಾಡೋ ಮುಂಚೆ 1 ಬಾರಿ ಅಲ್ಲದೆ 10 ಬಾರಿ ವಿಚಾರ ಮಾಡಿ ಅಂತಂದು. ಯಾಕಂದರೆ ಮಗುವಿನ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಈ ಒಳ್ಳೆ ಕ್ವಾಲಿಟಿ ಡೈಪರ್ ಚೂಸ್ ಮಾಡೋದ್ರಿಂದ ಅದರಲ್ಲಿ ಎಲ್ಲ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿರ್ತಾರೆ. ಮಗುವಿನ ಚರ್ಮಕ್ಕೆ ಯಾವ ರೀತಿ ಸೂಟ್ ಆಗುತ್ತೆ, ಯಾವ ಜೆಲ್ ಅದೆಲ್ಲ ಯೂಸ್ ಮಾಡಬೇಕು ಅಂದ್ಕೊಂಡು ಅವ್ರು ತಿಳ್ಕೊಂಡು ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಒಳ್ಳೆ ಕ್ವಾಲಿಟಿ ಡೈಪರ್ ಚೂಸ್ ಮಾಡಬೇಕಾಗತ್ತೆ. ಜೆಲ್ ಬೇಸ್ಡ್ ಇರ್ತಾವೆ ಈ ಒಳ್ಳೆ ಕ್ವಾಲಿಟಿಯಲ್ಲಿ. ಜೆಲ್ ಬೇಸ್ಡ್ ಅಂದರೆ ಆ ಡೈಪರ್ ಏನು ಹೀರ್ಕೊಳ್ಳೋಂಥ ಒಂದು ಇದು ಇರುತ್ತಲ್ಲ, ಅಲ್ಲಿ ಜೆಲ್ ಅಪ್ಲೈ ಮಾಡಿರ್ತಾರೆ. ಆ ಜೆಲ್ ತೇವಾಂಶವನ್ನು ಹೀರಿ ಮಗುವಿನ ಚರ್ಮವನ್ನು ಡ್ರೈ ಆಗಿಡೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಯಿತು, ರ್ಯಾಷಸ್ ಅದೆಲ್ಲ ಆಗದೆ ತಡೆಗಟ್ಟುತ್ತೆ. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿ ಆದಂಥ ಡೈಪರ್ ಚೂಸ್ ಮಾಡಿ. ಯಾರೋ ನನ್ನ ಫ್ರೆಂಡ್ ಹೇಳಿದ್ಲು, ಇಲ್ಲ ಟಿ ವಿಯಲ್ಲಿ ಆ್ಯಡ್ ಮಾಡಿದ್ನಿ ಅಂದ್ಕೊಂಡು ಯಾವುದೋ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತಂದರೆ ಒಂದು 2 ಪೀಸಿಂದ ಒಂದು 3-4 ಬ್ರ್ಯಾಂಡ್ ಡೈಪರ್ ತೊಗೊಂಡು ಬನ್ನಿ. ನಿಮ್ಮ ಮಗುವಿನ ಮೇಲೆ ಟ್ರೈ ಮಾಡಿ. ಸ್ಟಾರ್ಟಿಂಗ್ ಎಷ್ಟು ಬಾರಿ ನಿಮ್ಮ ಮಗು ಸುಸು ಮಾಡಿದರೆ ಅದು ಹಿಡಿಯುತ್ತೆ, ನಿಮ್ಮ ಮಗುವಿನ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅಂದ್ಕೊಂಡು ಒಂದು ನಿಮ್ಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ಸಾರಿ ಅದನ್ನು ಅಬ್ಸರ್ವ್ ಮಾಡಿದ ಮೇಲೆ ನಿಮ್ಮ ಮಗುಗೆ ಈ ಡೈಪರ್ ಚೆನ್ನಾಗಿ ಸೂಟ್ ಆಗುತ್ತೆ, ಇದು ಇಲ್ಲ ಅಂದ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ. ಸೆಕೆಂಡ್ ಒನ್, ಚೂಸ್ ರೈಟ್ ಫಿಟೆಡ್ ಡೈಪರ್. ನಿಮ್ಮ ಮಗುವಿನ ಸೈಜ್ ಅನುಗುಣವಾಗಿ ಈ ಡೈಪರ್ ಚೂಸ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಮಗು ಏನಾದರೂ 8 kg ಇತ್ತು, 9 kg ಇತ್ತು ಅಂತಂದರೆ ಮೀಡಿಯಮ್ಮು ಅಂದರೆ ತೂಕದ ಅನುಗುಣವಾಗಿ ಈ ಡೈಪರ್ ಸೈಜ್ ಡಿಪೆಂಡ್ ಆಗಿರುತ್ತೆ. ನ್ಯೂ ಬಾರ್ನ್ ಬೇಬಿಗೆ ಸಪ್ರೇಟ್ ಆಗಿರುತ್ತೆ. ಸ್ಟಾರ್ಟಿಂಗ್ 2ರಿಂದ 4 kg 6 kgವರೆಗೂ ಸಪ್ರೇಟ್ ಆಗಿರುತ್ತೆ. ಆಮೇಲೆ ಮೀಡಿಯಮ್ಮು, ಲಾರ್ಜು ಈ ರೀತಿ ಸೈಜ್ ಚೇಂಜ್ ಆಗಿರುತ್ತೆ. ನಿಮ್ಮ ಮಗುವಿನ ತೂಕ ಎಷ್ಟಿದೆ ಅಂದ್ಕೊಂಡು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಆ ತೂಕದ ಮೇಲೆ ನೀವು ಡೈಪರ್ ಚೂಸ್ ಮಾಡ್ಕೊಳ್ಳಿ. ಆ ಡೈಪರ್ ಸೈಜ್ ಕೂಡ ಕರೆಕ್ಟಾಗಿರೋದು ತುಂಬ ಮುಖ್ಯ ಆಗಿರುತ್ತೆ. ಸ್ಮಾಲ್ ಆಗಿತ್ತು ಅಂತಂದರೆ ಆ ಕಾಲ್ಬಲ್ಲಿ ಟೈಟ್ ಅದೆಲ್ಲ ಆಗಿ ಅಲ್ಲಿ ಕೆಂಪದೆಲ್ಲ ಆಗಿ ಅಲರ್ಜಿ ಮತ್ತು ರ್ಯಾಷಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಲಾರ್ಜ್ ಆಯಿತು ಅಂತಂದರೆ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟ್ ರೈಟ್ ಫಿಟೆಡ್ ಡೈಪರ್ ಚೂಸ್ ಮಾಡ್ಕೊಳ್ಳಿ. ಥರ್ಡ್ ಒನ್, ಚೇಂಜ್ ಡೈಪರ್ ಫಾರ್ ಎವ್ರಿ 3 hours. ಪ್ರತಿ 3 ಗಂಟೆಗೊಮ್ಮೆ ನಿಮ್ಮ ಮಗುವಿನ ಡೈಪರ್ ನೀವು ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ಕೆಲವೊಂದು ಮಗು ಈ ಚಳಿಗಾಲದಲ್ಲಾಯಿತು, ಇಲ್ಲ ಸ್ಟಾರ್ಟಿಂಗ್ ಬ್ರಷ್ ಫೀಡ್ ಮಾಡುವಾಗ ತುಂಬ ಸುಸು ಮಾಡ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ನನ್ನ ಮಗಳದೇ ಹೇಳ್ಬೇಕಂತಂದರೆ ಸ್ಟಾರ್ಟಿಂಗ್ 6 ತಿಂಗಳು ಬರೀ ಬ್ರಷ್ ಫೀಡ್ ಮಾಡುವಾಗ ಅವಳು ತುಂಬ ಸುಸು ಮಾಡ್ತಿದ್ಲು. ಸೊ ಹಾಗಾಗಿ ನಾವು ಕೆಲವೊಂದು ಬಾರಿ 2 ಗಂಟೆ 2.5 ಗಂಟೆಗೊಮ್ಮೆ ಡೈಪರ್ ಚೇಂಜ್ ಮಾಡಬೇಕಾಗುತ್ತಿತ್ತು. ನಿಮ್ಮ ಮಗು ಎಷ್ಟು ಬಾರಿ ಸುಸು ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಮಾಡ್ತಿತ್ತು ಅಂತಂದರೆ 2 ಗಂಟೆ 2.5 ಗಂಟೆಗೊಮ್ಮೆ ಚೇಂಜ್ ಮಾಡಿ. ಇಲ್ಲ ನಾರ್ಮಲ್ ಇದೆ, ನನ್ನ ಮಗು ಇಷ್ಟೇ 2 ಬಾರಿ 3 ಬಾರಿ ಅಷ್ಟೇ ಮಾಡುತ್ತೆ ಅಂತಂದರೆ ಪ್ರತಿ 3 ಗಂಟೆಗೊಮ್ಮೆ ಆದರೂ ನೀವು ಡೈಪರ್ ಚೇಂಜ್ ಮಾಡಲೇಬೇಕಾಗುತ್ತೆ. ಈ ಡೈಪರ್ ಚೇಂಜ್ ಮಾಡಿದಾದಮೇಲೆ ಒಂದು ಸ್ವಲ್ಪ ಡೈಪರ್ ಏನೇನು ಕ್ಲೀನಾಗಿ ವಾಶ್ ಮಾಡಿ ಏರ್ ಡ್ರೈಗೆ ಬಿಡಿ. ಅಂದರೆ ಚೇಂಜ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಡೈಪರ್ ಹಾಕೋಕ್ಕೆ ಹೋಗಬೇಡಿ. ಕೊಕೊನಟ್ ಆಯಿಲ್ ಇಲ್ಲ ಯಾವ ರ್ಯಾಶ್ ಕ್ರೀಮ್ ಅದನ್ನೆಲ್ಲ ಹಚ್ಚಿ ಒಂದು ಸ್ವಲ್ಪ ಏರ್ ಡ್ರೈಗೆ ಅದೆಲ್ಲ ಬಿಡಿ. ಅದೇ ನಾವು 4th ಪಾಯಿಂಟ್ ಅಂತಂದರೆ ರ್ಯಾಶ್ ಕ್ರೀಮು ಅಥವಾ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ. ಇವಾಗ ಕೆಲವೊಬ್ರು ಏನು ಅನ್ಕೊತಾರೆ, ಈ ಡೈಪರ್ ರ್ಯಾಷಸ್ ಆದಮೇಲೆ ಹಚ್ಚೋದು ಅಂದ್ಕೊತಾರೆ. ಅಲ್ಲ, ಎವ್ರಿ ಟೈಮ್ ನೀವು ಡೈಪರ್ ಹಾಕೋಕ್ಕಿಂತ ಮುಂಚೆ ಆ ಕ್ರೀಮ್ನ ಹಚ್ಚಿದರೆ ಅದು ಒಂದು ಬ್ಯಾರಿಯರ್ ಆಗುತ್ತೆ. ಅಂದರೆ ಸ್ಕಿನ್ನು ಮತ್ತು ಡೈಪರ್ ಮಧ್ಯದಲ್ಲಿ ಒಂದು ಬ್ಯಾರಿಯರ್ ಆಗಿ ನಿಮ್ಮ ಮಗುವಿನ ಸ್ಕಿನ್ನ ಕಾಪಾಡುತ್ತೆ. ಸೊ ಹಾಗಾಗಿ ಪ್ರತಿ ಟೈಮೂ ಡೈಪರ್ ಹಾಕೋಕ್ಕಿಂತ ಮುಂಚೆ ಈ ಡೈಪರ್ ರ್ಯಾಶ್ ಕ್ರೀಮ್ ಹಚ್ಚಿ. ಇಲ್ಲ ನಿಮ್ಗೆ ಯಾವ್ದು ತೊಗೋಬೇಕು ಏನು ಅಂದ್ಕೊಂಡು ಡೌಟ್ ಇತ್ತು ಅಂತಂದರೆ ಬೆಸ್ಟ್ ಅಂತಂದರೆ ಈ ಕೊಕೊನಟ್
ಆಯಿಲ್ ಹಚ್ಚೋದ್ರಿಂದ ನಿಮ್ಮ ಮಗುವಿನ ಸ್ಕಿನ್ ಮಾಯ್ಶ್ಚರೈಸ್ ಆಗಿಡುತ್ತೆ. ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಹೀಲಿಂಗ್ ಇವೆಲ್ಲ ಪ್ರಾಪರ್ಟೀಸ್ಗಳಿದ್ದಾವೆ. ಸೊ ಈ ಕೊಕೊನಟ್ ಆಯಿಲ್ ಹಚ್ಚಿ ನಿಮ್ಮ ಮಗುವಿಗೆ ಡೈಪರ್ ಹಾಕ್ಬೋದು. ನಿಮ್ಮ ಮಗುವಿನ ಡೈಪರ್ ಏರಿಯಾ ಆಯಿತು, ಚೇಂಜ್ ಮಾಡುವ ಏರಿಯಾ ಅವೆಲ್ಲ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಡೈಪರ್ ಚೇಂಜ್ ಮಾಡಿದ್ರಿ, ನಿಮ್ಮ ಮಗು ಸುಸು ಮಾಡಿತ್ತು, ಕೆಲವೊಂದು ಬಾರಿ ಟಾಯ್ಲೆಟ್ ಮಾಡಿತ್ತು ಅಂತಂದ್ರೆ ತಕ್ಷಣ ಡೈಪರ್ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಎವ್ರಿ ಟೈಮ್ ಡೈಪರ್ ಚೇಂಜ್ ಮಾಡಿ ನೆಕ್ಸ್ಟ್ ಹಾಕೋಕ್ಕಿಂತ ಮುಂಚೆ ಆ ಡೈಪರ್ ಏರಿಯಾನ ಒಂದು ಕ್ಲೀನ್ ಆದ ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲೇ ವಾಶ್ ಮಾಡಿ ನೆಕ್ಸ್ಟ್ ಡೈಪರ್ ಹಾಕ್ತಾ ಬನ್ನಿ. ಕೆಲವೊಬ್ಬರು ವೈಪ್ಸ್ ಅದೆಲ್ಲ ಯೂಸ್ ಮಾಡ್ತಿರ್ತಾರೆ, ಮಾಡಿ ಬೇಡ ಅನ್ನೋದಿಲ್ಲ. ಆದರೆ ಅದು ಫ್ರೀಕ್ವೆಂಟ್ ಆಗಿರಬಾರ್ದು. ಅಂದರೆ ಯಾವಾಗಾದರೂ ನಿಮ್ಗೆ ಎಮರ್ಜೆನ್ಸಿ ಅರ್ಜೆನ್ಸಿ ಇತ್ತು ಅಂತಂದರೆ ಅಷ್ಟೇ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತೇನೆ, ಇರಬೇಕು ಮನೆಯಲ್ಲಿ, ಆದರೆ ಡೈಲಿ ಅದನ್ನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಇರುತ್ತೆ. ಎವ್ರಿ ಟೈಮ್ ನಿಮ್ಮ ಮಗುಗೆ ಅದರಲ್ಲೇ ವೈಪ್ ಮಾಡೋದ್ರಿಂದ ಮಗುವಿನ ಸ್ಕಿನ್ ಡ್ರೈ ಆಗೋದಾಯಿತು, ಕ್ರಮೇಣವಾಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಅಥವಾ ಅರ್ಜೆನ್ಸಿಯಲ್ಲಿ ಮಾತ್ರ ಅದನ್ನು ಯೂಸ್ ಮಾಡಿ. ಮನೆಯಲ್ಲಿ ಸ್ಕಿನ್ ಫ್ರೆಂಡ್ಲಿ ಆದಂಥ ಒಂದು ಮಗುಗೆ ಅಂತ ಒಂದು ಕ್ಲೀನ್ ಆದ ಒಂದು ಕಾಟನ್ ಬಟ್ಟೆ ತೆಗೆದಿಟ್ಕೊಂಡು ಅದರಲ್ಲೇ ಕ್ಲೀನ್ ಮಾಡ್ತಾ ಬನ್ನಿ. ದಿನದಲ್ಲಿ ಒಂದು 3-4 ಗಂಟೆಗಳ ಕಾಲ ಆದರೂ ನಿಮ್ಮ ಮಗುಗೆ ಈ ಡೈಪರ್ ಫ್ರೀ ಟೈಮ್ ಕೊಡಿ. ಡೈಪರ್ ಫ್ರೀ ಟೈಮ್ ಅಂತಂದರೆ ಡೈಪರ್ ಇಲ್ಲದೇ ಆ ಡೈಪರ್ ಏರಿಯಾ ಅಂದರೆ ನಿಮ್ಮ ಮಗುವಿನ ಜೆನಿಟಲ್ ಏರಿಯಾನ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ. ಬರೀ ಕಂಟಿನ್ಯೂ ಡೈಪರ್ ಅದೆಲ್ಲ ಹಾಕ್ತಾ ಬಂದರೆ ಮಗು ಕೂಡ ತ್ರಾಸಾಗೋದಾಯಿತು, ಇರಿಟೇಷನ್ ಅದೆಲ್ಲ ಆಗ್ತಿರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಟೈಮ್ನ ಫಿಕ್ಸ್ ಆಗಿ ಇಟ್ಕೊಳ್ಳಿ. ಒಂದೇ ಬಾರಿ 3-4 ಗಂಟೆ ಕೊಡಿ ಅಂತ ಹೇಳ್ತಿಲ್ಲ. ಬೆಳಗ್ಗೆ ಒಂದು ಅರ್ಧ ಗಂಟೆ, ಮಧ್ಯಾಹ್ನ ಒಂದು ಅರ್ಧ ಗಂಟೆ, ಸಂಜೆ ಈ ರೀತಿ ಆ ಟೈಮ್ನ ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಮ ಮಗು ಒಂದು ದಿನದಲ್ಲಿ ಒಂದು 3-4 ಗಂಟೆಗಳ ಕಾಲ ಆದ್ರೂ ಈ ಡೈಪರ್ ಫ್ರೀ ಟೈಮ್ ಕೊಡ್ತಾ ಬನ್ನಿ. ಕೆಲವೊಂದು ಬಾರಿ ನೀವೇ ಸಣ್ಣ ಸಣ್ಣ ತಪ್ಪುಗಳಿಂದ ನಿಮ್ಮ ಮಗುವಿನ ತೂಕ ಕುಗ್ಗೋದಾಗಲಿ, ನಿಮ್ಮ ಮಗುವಿನ ಅನಾರೋಗ್ಯ ಬೀಳೋದಾಗಲಿ ಈ ರೀತಿ ಆಗ್ತಿರುತ್ತೆ. ನಿಮ್ಮ ಮಗುವಿನ ತೂಕ ಯಾವೆಲ್ಲ ಸಣ್ಣ ಪುಟ್ಟ ತಪ್ಪುಗಳಿಂದ ಕುಗ್ಬೋದು ಅನ್ನೋದ್ರ ಮೇಲೆ ನನ್ನ ಚಾನಲಲ್ಲಿ ಒಂದು ಡೀಟೇಲ್ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮಗುವಿನ ತೂಕ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ ಯಾವ ರೀತಿ ಹೆಚ್ಚು ಮಾಡ್ಬೋದು ಅನ್ನೋದ್ರ ಮೇಲೆ ಕೂಡ ವೇಟ್ ಗೇನಿಂಗ್ ಫುಡ್ಸ್ ಆಯಿತು, ರೆಸಿಪಿ ಮತ್ತು ಟಿಪ್ಸ್ಗಳು ಕೂಡ ಒಂದಿಷ್ಟು ವೀಡಿಯೋಗಳಿದ್ದಾವೆ. ಒಂದ್ಸರಿ ನೋಡಿ ಹೆಲ್ಪ್ ಆಗುತ್ತೆ. ಇದೇ ರೀತಿ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.